ಹಲೋ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಯಾವುದೇ ಹಿಟ್ಟು ಬೇಡ, ಬೇಳೆ ಬೇಡ. ಇವತ್ತು ನಾನು ಕೇವಲ ಅರ್ಧ ಕಪ್ ರವೆಯಲ್ಲಿ ರುಚಿಕರವಾದ ಬೋಂಡ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಬೇಗನೆ ಕೂಡ ಮಾಡ್ಕೊಳ್ಬೋದು. ದಿಢೀರಂತ ನೀವು ಯಾವಾಗ ನಿಮಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ತಕ್ಷಣ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮೊದಲಿಗೆ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇದು ಎಲ್ಲಕ್ಕಿಂತಲೂ ತುಂಬ ಸಣ್ಣ ರವೆ. ಇದು ಇಲ್ಲಾಂದರೆ ನೀವು ಉಪ್ಪಿಟ್ಟಿನ ರವೆ ಕೂಡ ಉಪಯೋಗಿಸ್ಕೊಳ್ಬೋದು. ಇದರ ಜೊತೆಗೆ ನಾನು 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಟ್ಟಿಗೆ ನಾವು ಪುಡಿ ಮಾಡಿಕೊಂಡ್ರೆ ಜೀರಿಗೆ ಸ್ವಲ್ಪ ತರಿ ಆಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇದನ್ನು ಪುಡಿ ಮಾಡ್ಕೊಂಡಿದ್ದಾಗಿದೆ. ಈ ರವೆ ತುಂಬ ನುಣ್ಣಗಾಗುತ್ತೆ, ಹಾಗೆಯೇ ಜೀರಿಗೆ ಹಾಕ್ಕೊಂಡಿರೋದು ಸ್ವಲ್ಪ ತರಿ ಆಗುತ್ತೆ. ಇಷ್ಟ ಆದರೆ ಸಾಕು. ಈಗ ಇದನ್ನೊಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೋಂಡ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ 1 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಂತರ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಸ್ವಲ್ಪ ಕರಿಬೇವು, ಹಸಿಮೆಣಸು 1-2 ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿದ ತೆಂಗಿನಕಾಯಿಯ ಚೂರುಗಳು. ಇದು ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ, ಒಂದು ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ. ಆಮೇಲೆ ಸಣ್ಣ 1 ಕಪ್ನಲ್ಲಿ, ಅಂದರೆ ಒಂದು ಇಡ್ಲಿ ಕಪ್ ಬರುತ್ತಲ್ವ, ಆ ಸೈಜಲ್ಲಿ ನೀವು 1 ಕಪ್ನಷ್ಟು ಗಟ್ಟಿ ಮೊಸರು, ಹಾಗೆಯೇ ಅದು ಹುಳಿಯಾಗಿರಬೇಕು, ಹುಳಿ ಮೊಸರನ್ನು ಹಾಕ್ಕೊಳ್ಳಿ. ಅಥವಾ ನೀವು 50 ಗ್ರಾಮ್ನಷ್ಟು, ಅಳತೆ ಹೇಳೋದಾದರೆ 50 ಗ್ರಾಮಿನಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ಬೋದು. ಈಗ ಒಂದು ಸರ್ತಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಬೋಂಡ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ನಾವು ರವೆಯನ್ನು ಪುಡಿ ಮಾಡಿರೋದ್ರಿಂದ ನೀರು ಸ್ವಲ್ಪ ನಿಧಾನ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಈಗ ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾ ಇದ್ದೀನಿ. ಸುಮಾರು ಒಂದು 10 ನಿಮಿಷ ಸಾಕು. 10 ನಿಮಿಷದ ನಂತರ ಇದನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಇದು. ಈಗ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೋಂಡ ಹಿಟ್ಟಿನ ಹದ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತಲ್ವ, ಆ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಗೆಯೇ ಉಬ್ಬಿ ಬರುತ್ತಲ್ವ, ಆ ಕಾರಣಕ್ಕಾಗಿ ನೀವು ಅಡುಗೆ ಸೋಡಾ ಸೇರಿಸುವ ಬದಲು ಇದನ್ನು ಸ್ವಲ್ಪ ಹೊತ್ತು ಇಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮಾಡ್ಕೊಳ್ಬೋದು. ಆಗ ನೀವು ಅಡುಗೆ ಸೋಡಾ ಸೇರಿಸಬೇಕು ಅಂತಿಲ್ಲ. ಚೆನ್ನಾಗಿ ಈ ರೀತಿ ಕಲಸಿದ್ರೆ ಆಯಿತು. ಅಡುಗೆ ಸೋಡಾ ಹಾಕಿದ ಮೇಲೂ ಕೂಡ 1-2 ನಿಮಿಷದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ಈಗ ಎಣ್ಣೆ ಕಾಯಲಿಕ್ಕಿಟ್ಟು ಚೆನ್ನಾಗಿ ಅದು ಬಿಸಿ ಆಗಬೇಕು. ಒಂದು ಸಣ್ಣ ಪೀಸ್ ಈ ರೀತಿ ಹಾಕಿ ನೋಡಿದರೆ ಅದು ಮೇಲಕ್ಕೆ ಬರಬೇಕು ನೋಡಿ. ಆಮೇಲೆ ನೀವು ಹಿಟ್ಟನ್ನು ಹಾಕ್ಕೊಳ್ಬೋದು. ಎಷ್ಟು ಜಾಗ ಇರುತ್ತೆ ಅಷ್ಟು ಈ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಆಮೇಲೆ ಉಬ್ಬಿ ಬರುತ್ತಲ್ವ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಬೇಕು. ಹಿಟ್ಟು ಹಾಕಿದ ತಕ್ಷಣ ಬೋಂಡ ಈ ರೀತಿ ಮೇಲಕ್ಕೆ ಬರಬೇಕು ನೋಡಿ, ಆಗ ಬಿಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ಮೇಲಕ್ಕೆ ಬರಬೇಕು, ಆದರೆ ಹೊರಭಾಗದಲ್ಲಿ ತಕ್ಷಣ ಅದು ಕಪ್ಪಗಾಗಿಬಿಡಬಾರ್ದು, ಆಗ ಬಿಸಿ ಜಾಸ್ತಿ ಆಗಿದೆ ಅಂತ ಅರ್ಥ. ಈ ರೀತಿ ಗೋಲ್ಡನ್ ಕಲರಲ್ಲಿ ಅದು ನಿಧಾನವಾಗಿ ಬರಬೇಕು, ಆಗ ಒಳಗಡೆ ಕೂಡ ಕರೆಕ್ಟಾಗಿ ಬೇಯುತ್ತೆ. ಈಗ ಒಂದು ಸರ್ತಿ ಹಾಕಿದ್ದು ಕರೆಕ್ಟಾಗಿ ನೋಡಿ ಬೆಂದಿದೆ, ಕಲರ್ಫುಲ್ಲಾಗಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆಯೇ ಮೇಲ್ಗಡೆ ನೋಡಿ ಗರಿ ಗರಿ ಆಗಿದೆ, ತುಂಬಾ ರುಚಿಯಾಗಿರುತ್ತೆ ಕೂಡ. ನೀವು ಇದಕ್ಕೆ ಬೇಕಾದರೆ ಈರುಳ್ಳಿ ಎಲ್ಲ ಹಾಕ್ಬೋದು. ಆದರೆ ಬೋಂಡ ಅಂದರೆ ಈ ಗೋಳಿ ಬಜ್ಜಿ ಎಲ್ಲ ಮಾಡ್ತೀವಲ್ವ, ಆ ರೀತಿ ನಾನು ಇದನ್ನು ಮಾಡಿದ್ದೀನಿ. ಅದಕ್ಕೆ ನಾವು ಸಾಮಾನ್ಯವಾಗಿ ಈರುಳ್ಳಿ ಎಲ್ಲ ಹಾಕೋದಿಲ್ಲ, ಆ ಕಾರಣದಿಂದ ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ. ಮತ್ತು ಇನ್ನೊಂದು, ಈರುಳ್ಳಿ ಹಾಕಿದ ಮೇಲೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಒಳಗಡೆ ಎಲ್ಲ ಸಾಫ್ಟ್ ಆಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈರುಳ್ಳಿ ಬೇಕಾದರೆ ಹಾಕಿ, ಇಲ್ಲಾಂದರೆ ಇದಕ್ಕೆ ಬೇಕು ಅಂತ ಏನಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅರ್ಧ ಕಪ್ ರವೆಯಲ್ಲಿ ತುಂಬ ಆಗುತ್ತೆ ಕೂಡ, ಮನೆಯಲ್ಲಿ ಇದ್ದವರೆಲ್ಲರೂ ತಿನ್ಬೋದು ಆರಾಮವಾಗಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.